ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮೂರಲ್ಲಿ ನಡೆದಂಥ ಮಾರಮ್ಮನ ಹಬ್ಬದ ವಿಡಿಯೋನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ ಈ ವಿಡಿಯೋನ. ನನ್ನ ಮೊಬೈಲ್ ಪ್ರಾಬ್ಲಮ್ ಇದ್ದುದರಿಂದ ಈ ವಿಡಿಯೋ ಲೇಟಾಗಿ ಬರ್ತಾ ಇದೆ. ನಾನಿವತ್ತು ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಾಯಂಕಾಲ ದೇವ್ರ ದೀಪ ಹಚ್ಚೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಯಾಕಂದರೆ ದೇವಸ್ಥಾನಕ್ಕೂ ಆರತಿ ಕೊಡಬೇಕಿತ್ತು. ಹಂಗಾಗಿ ಫಸ್ಟು ದೇವ್ರ ಮನೆ ರೆಡಿ ಮಾಡಿ ದೀಪ ಹಚ್ಚಿ ಈಗ ಅಡುಗೆ ಮಾಡೋಣ, ಅಡುಗೆ ಮಾಡಿಟ್ಟು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ. ಅಡುಗೆಗೆ ನಾನು ಫಸ್ಟು ಅಕ್ಕಿ ಪಾಯಸ ಮಾಡೋಣ ಅಂತ ಅಕ್ಕಿ ನೆನೆಸಿದ್ದೀನಿ. ಕಡಲೆಬೇಳೆ ವಡೆ ಮಾಡೋಣ ಅಂತ ಕಡಲೆಬೇಳೆನೂ ನೆನೆಸ್ಕೊಂಡಿದ್ದೆ. ಮತ್ತು ಅನ್ನ, ನುಗ್ಗೆಕಾಯಿ ಸಾಂಬಾರು, ಅನ್ನ ಮುದ್ದೆ ಎಲ್ಲ ರೆಡಿ ಮಾಡಿದೆ. ಯಾಕಂದರೆ ನಾವೇನಂತ ಸ್ಪೆಷಲ್ ಏನು ಅಡುಗೆ ಮಾಡಿಲ್ಲ. ನೆಂಟರುಗಳು ಯಾರೂ ಇಲ್ಲದೇ ಇರೋದ್ರಿಂದ ನಾನು ಇಷ್ಟು ಸಿಂಪಲಾಗೆ ಅಡುಗೆ ಮಾಡ್ಕೊಂಡಿದ್ದೆ. ಯಾಕಂದರೆ ನಾವು ಈ ಹಬ್ಬನ ಅಷ್ಟು ಗ್ರ್ಯಾಂಡಾಗಿ ಆಚರಣೆ ಮಾಡೋದಿಲ್ಲ, ಬರೀ ಫ್ಯಾಮಿಲಿಯವರು ಅಷ್ಟೇ. ನಮಗೆ ಪಕ್ಷ ಬಂದು ಜೋರಾಗಿ ಗ್ರ್ಯಾಂಡಾಗಿ ಮಾಡ್ತೀವಿ. ಆದ್ದರಿಂದ ನಾನು ಈ ಹಬ್ಬನ ಸಿಂಪಲಾಗೆ ಮಾಡ್ಕೋತೀವಿ. ನಮ್ಮ ಫ್ಯಾಮಿಲಿಯವ್ರಿಗೆ ಮತ್ತು ನಮ್ಮ ನಾದಿನಿದಿರಿಗೆ ಮಾತ್ರ ಹೇಳ್ಕೊಳ್ಳೋದು. ಹಂಗಾಗಿ ಇಲ್ಲಿ ಅಡುಗೆ ಕೆಲಸ ಎಲ್ಲ ಮುಗಿದಿತ್ತು. ಅನ್ನ ಸಾಂಬಾರು, ಅಕ್ಕಿ ಪಾಯಸ, ವಡೆ ಎಲ್ಲ ಆಗಿತ್ತು. ಅದಾದಮೇಲೆ ನನ್ನ ಮಗಳು ರೀಲ್ಸ್ ಮಾಡ್ತೀನಿ ಅಂತ ಮಾಡ್ತಾಯಿಲ್ಲ. ಆ ವಿಡಿಯೋ ಬದಲು ಫೋಟೋ ಇಲ್ಲಿ ಬಂದಿದೆ. ಈಗ ದೇವಸ್ಥಾನಕ್ಕೆ ಹೊರಟಿದ್ವಿ, ಆ ವಿಡಿಯೋನೂ ಇಲ್ಲಿ ಮಿಸ್ ಆಗಿದೆ. ದೇವಸ್ಥಾನದಲ್ಲಿ ನಾವು ಹೋಗೋಷ್ಟರಲ್ಲೇ ಬಂಡಿ ಬಂದಿತ್ತು. ಬಂಡಿಯ ಮೆರವಣಿಗೆ ಮಾಡ್ತಾ ಪಟಾಕಿ ಎಲ್ಲ ಹೊಡಿತಾ ಇದ್ರು. ಮಾರಮ್ಮಂಗೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಗ್ರ್ಯಾಂಡಾಗಿತ್ತು. ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ತೆಂಬಿಟಾರತಿ ಏನು ಈ ವರ್ಷ ಮಾಡಿರಲಿಲ್ಲ, ಬರೀ ಪೂಜೆ ಮಾತ್ರ ಕೊಟ್ಟಿದ್ವಿ. ಇದು ಹೋದ ವರ್ಷದ ವಿಡಿಯೋ. ಆ ವಿಡಿಯೋನ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಆಮೇಲೆ ನಾನು ಬೆಳಗ್ಗೆ 6 ಗಂಟೆಗೆ ಕೊಂಡ ನೋಡೋಣ ಅಂತ ಹೋಗಿದ್ದು. ಕೊಂಡ ನೋಡ್ಕೊಂಡು ಬರೋಣ ಕೊಂಡ ಎಲ್ಲ ನೋಡ್ಕೊ ಬರುವಷ್ಟರಲ್ಲಿ 6:30 7 ಗಂಟೆ ಆಗೋಗಿತ್ತು. ಕೊಂಡ ಅಂತೂ ತುಂಬ ಚೆನ್ನಾಗಾಯಿತು. ನಮ್ಮೂರಲ್ಲಿರೋ ಮಾರಮ್ಮ ಮಾತಾಡೋದಿಲ್ಲ, ಮೂಗು ಮಾರಮ್ಮ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ತುಂಬ ಮಹಿಮೆ ಇರುವಂಥ ತಾಯಿ. ಮಕ್ಳಿಗೇನಾದ್ರು ಜ್ವರ, ಅಮ್ಮ ಆಗೋದು, ಸಿಡುಬಾಗೋದು, ಏನಾದ್ರು ಹುಷಾರಿಲ್ಲ ಅಂದರೆ ಪೂಜೆ ಸಾಮಗ್ರಿ ತಗೊಂಡು ಬೆಲ್ದನ ಮೊಸರನ್ನ ಮಾಡ್ಕೊಂಡು ಬೇವಿನ ಸೊಪ್ಪನ್ನ ಒಂದು ಚೊಂಬೆಲಿ ತಗೊಂಡೋಗಿ ಅವಳಿಗೆ ಪೂಜೆ ಎಲ್ಲ ಮಾಡಿಸಿದ್ರೆ ಬೇಗ ಹುಷಾರಾಗ್ತಾರೆ. ಮತ್ತು ಏನಾದ್ರು ದನ ಕರುಗಳಿಗೆ ಹುಷಾರಿಲ್ಲ, ಮನೇಲಿ ತೊಂದರೆ ಅಂದರೆ ಹರಕೆ ಕಟ್ಕೊಂಡ್ರೂ ಪೂಜೆ ಮಾಡಿಸಿದ್ರೆ ಏನೇ ತೊಂದರೆ ಇದ್ರೂ ನಿವಾರಣೆ ಆಗುತ್ತೆ. ಎಲ್ಲರೂ ಅಷ್ಟು ನಂಬ್ತಾರೆ. ನಾವು ಅವಾಗವಾಗ ಪೂಜೆ ಎಲ್ಲ ಮಾಡಿಸ್ಕೊಬರ್ತೀವಿ. ಅದಾದಮೇಲೆ ನಾನು ಇವಾಗ ತಿಂಡಿಗೆ ಇಡ್ಲಿಗೆ ನೆನ್ನೆನೇ ನೆನೆಸಿದ್ದೆ. ಅದ್ರ ನೈಟ್ ರುಬ್ಬಿ ಇಡ್ಲಿ ಮಾಡೋಣ ಅಂತ ಇವಾಗ ರೆಡಿ ಮಾಡ್ತಾಯಿದ್ದೆ. ಇಡ್ಲಿಗೆ ಕಾಂಬಿನೇಷನಾಗಿ ಕಡಲೆಬೀಜದ ಚಟ್ನಿ ಮಾಡ್ತಾಯಿದ್ದೆ. ಯಾಕಂದರೆ ನಮ್ಮ ಹುಡುಗರಿಗೆ ಊರ ಹಬ್ಬ ಆಗಿದ್ದರಿಂದ ಅವ್ರಿಗೆ ರಜೆ ಏನು ಕೊಟ್ಟಿರಲಿಲ್ಲ. ಕಂಪಲ್ಸರಿಯಾಗಿ ಕ್ಲಾಸ್ ಇತ್ತು, ಎಕ್ಸಾಮ್ ನಡೀತಾ ಇದ್ದರಿಂದ ಅವ್ರಿಗೆ ಸ್ಕೂಲ್ ಇದ್ದೇ ಇತ್ತು. ಇಡ್ಲಿ ಅಂತೂ ಆಯಿತು. ಇಡ್ಲಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದ್ದು. ನಾನು ಬಳಸೋದು ಇಲ್ಲಿ ಇಡ್ಲಿಗೆ ಅಕ್ಕಿ ಮೈಸೂರು ಮಲ್ಲಿಗೆ ಅಂತ. ಇದು ಹೋಟೆಲಲ್ಲಿ ಎಲ್ಲರೂ ಬಳಸ್ತಾರಂತೆ. ನಾವು ಅಲ್ಲಿ ಅಂಗಡಿಯವ್ರು ಕೇಳ್ಬಿಟ್ಟು ತಗೊಂಡು ಬರ್ತೀನಿ. ಇಡ್ಲಿ ಅಂತೂ ಈ ಅಕ್ಕಿ ಹಾಕಿದ್ರೆ ತುಂಬ ಸಾಫ್ಟಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಈ ಅಕ್ಕಿ ತಂದು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ನನ್ನ ನಾದಿನಿಯರೆಲ್ಲ ಬಂದು ಅವರು ತಿಂಡಿ ಎಲ್ಲ ತಿಂದು ಈಗ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ತಾಯಿದ್ರು. ಯಾಕಂದರೆ ಎಷ್ಟೇ ಜಾಸ್ತಿ ಜನ ಹಿಂಗೆ ಅಡುಗೆ ಏನಾರು ಹಬ್ಬ ಹುಣ್ಣಿಮೆ ಅಂದರೆ ಬಂದು ಅವರೇ ಅಡುಗೆ ಎಲ್ಲ ಮಾಡ್ಕೊಟ್ಟು ಹೋಗ್ತಾರೆ. ಮಟನ್ ಸಾಂಬಾರಿಗೆಲ್ಲ ಇಟ್ಟಿದ್ದರು. ಅದಾದಮೇಲೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಅವರೇ ರುಬ್ಕೋತಾಯಿದ್ರು. ನಾನು ಜಸ್ಟು ಅವ್ರಿಗೇನು ಸಾಮಗ್ರಿಗಳು ಬೇಕೋ ಅದನ್ನು ಕೊಡ್ತಾಯಿದ್ದೆ.
ಯಾಕಂದರೆ ನಮ್ಮ ಮನೇಲಿ ಏನು ಐಟಮ್ ಇಟ್ಟಿರ್ತೀನಿ ಅದೆಲ್ಲ ಅವ್ರಿಗೆ ಗೊತ್ತಾಗಲ್ವಲ್ಲ, ಅದಕ್ಕೆ ನಾನು ಎಲ್ಪ್ ಮಾಡಿಕೊಡ್ತಿದ್ದೆ. ಅವ್ರು ಅಡುಗೆ ಎಲ್ಲ ಮಾಡ್ತಾಯಿದ್ರು, ಅಡುಗೆ ಎಲ್ಲ ಮುಗಿಸಿದ್ರು. ಚಿಕನ್ ಚಾಪ್ಸು, ಕೈಮಾ, ಬೋಟಿ ಗೊಜ್ಜು ಮತ್ತು ಮಟನ್ ಸಾಂಬಾರೆಲ್ಲ ಅವರೇ ಎಲ್ಲ ಅಡುಗೆ ಎಲ್ಲ ಮಾಡಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು 3 ಗಂಟೆ 4 ಗಂಟೆ ತನಕ ಇದ್ದರು. ಆಮೇಲೆ ಸಾಯಂಕಾಲ ಹೊರಟು ಇದು ನೈಟು ನಾವು ಊರೆಲ್ಲ ಮೆರವಣಿಗೆ ಮಾಡ್ಕೊಬರುತ್ತೆ ಮಾರಮ್ಮನ ಪೂಜೆಗೆ. ಆ ಪೂಜೆ ನಮ್ಮ ಮನೆ ತಾವು ಬಂದಿತ್ತು. ಅದು ವೀಡಿಯೋನ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.